ಎಷ್ಟೊತ್ತಿಗೆ ಮಿಲಿ ಮುಖ ನೋಡ್ತೀನೋ ಅಂತ ಅನ್ಸ್ಬಿಡ್ತು. ನೋಡಿದ ತಕ್ಷಣ ಓಡ್ ಬಂದು ಕಾರೊಳಗೆ ಕೂತ್ಕೊಬಿಟ್ಲು. ಫುಲ್ಲು ಸುಸ್ತಾಗಿದ್ದಾಳೆ. ಹಂಗೆ ಬಂದು ತೊಡೆ ಮೇಲೆ ಮಲಗ್ಬಿಟ್ಲು. ಎಲ್ಲೋ ಬಿಸಿಲಲ್ಲಿ ಕಟ್ಟಿದ್ರು ಅನ್ಸುತ್ತೆ. ಫುಲ್ ಸುಟ್ಟೋಗ್ತಾ ಇದ್ಲು ಪಾಪ. ಆಮೇಲೆ ಕಾರಲ್ಲಿ AC ಹಾಕಿದ್ಮೇಲೆ ಆರಾಮಾಗಿ ಕಂಫರ್ಟಬಲ್ ಆಗಿ ಮಲಗಿದ್ಲು. ಕಾಲೆರಡು ತುಂಬಾ ಏಟಾಗ್ಬಿಟ್ಟಿತ್ತು ಹಿಂದೆದು. ಕರ್ಕೊಬಂದ ತಕ್ಷಣ ನೀಟಾಗಿ ಸ್ನಾನ ಮಾಡಿಸಿ ಅವಳಿಗೆ ಕಾಲಿಗೆ ಸ್ಪ್ರೇ ಎಲ್ಲ ಹೊಡೆದು 1 ಡೇ ಫುಲ್ ಹಿಂಗೆ ಡಲ್ಲಾಗೇ ಇದ್ಲು. ಕಾಲು ಓಪನ್ನು ಮಾಡ್ತಾ ಇರಲಿಲ್ಲ. ನೆಕ್ಸ್ಟ್ ಡೇ ನೋಡಿ ಹಿಂಗೆ ಆಟಾಡ್ತಾ ಇದ್ದಾಳೆ ಮಕ್ಕಳ ಜೊತೆ. ನೆಕ್ಸ್ಟ್ ಡೇಗೆ ಸರಿ ಹೋಗ್ಬಿಟ್ಲು. ಅಟ್ಯಾಚ್ಮೆಂಟ್ ಇರಲ್ಲ ಹಸ್ಕಿಗೆ ಅಂತಾರೆ. ಮಿಲಿ ಅಂತೂ ತುಂಬ ಅಟ್ಯಾಚ್ಡ್ ನಮಗೆ. ನೋಡಿ ಹಿಂಗೆ ಎತ್ಕೊಂಡು ಓಡಾಡಿದ್ವಿ 2 ದಿನನೂ ಅವಳಿಗೆ ಸುಸ್ಸುಗೆಲ್ಲನೂ. ಆದರೂ ಅವ್ರ ಜೊತೆ ಬಿಟ್ಟಿದ್ದು ನನಗೆ ಗಿಣಿ ಥರ ಸಾಕಿ 3 ದಿನ ಗಿಡ್ಗನ ಕೈ ಕೊಟ್ಬಿಟ್ಟಿದ್ದೀನೇನೋ ಅನ್ನೋ ಥರ ಫೀಲ್ ಆಯಿತು. ಆಮೇಲೆ ನೆಕ್ಸ್ಟ್ ಡೇಗೆ ಓಕೆ ಆದಳು. ಈಗ ಅಮ್ಮನ ಕಾಲೇಜಿಗೆ ಸೇರ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾವ ಕಾಲೇಜು ಏನು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಅಲ್ಲೇ ಈ ಥರ ಹಣ್ಣು ಬರುತ್ತಲ್ಲ, ಇದ್ರ ಹೆಸರು ಗೊತ್ತಿಲ್ಲ ನನಗೆ. ಒಂಥರ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅದನ್ನು ತಿನ್ಕೊಂಡು ಆಮೇಲೆ ಮುದ್ದುಗೆ ನಾನು ಅಲ್ಲೇ ಬಟ್ಟೆನ ಕೊಡಿಸಿ ಜೋಶಿತನ ಜೊತೆ ಬೆಂಗಳೂರಿಗೆ ಕಳಿಸ್ಬಿಟ್ಟೆ. ಇನ್ನೊಂದು ರೌಂಡ್ ಊರಿಗೆ ಕಳಿಸಿದ್ದೀನಿ ಅವನ್ನ. ಈ ಸಲ ಬೇಗ ಬರ್ತಾನೆ, ಒಂದು 3-4 ಡೇಸ್ ಅಷ್ಟೇ. ಬರಬೇಕಾದ್ರೆ ಕರ್ಕೊಬರ್ತೀನಿ ಅಂತ ಧೈರ್ಯ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಮತ್ತು ಇನ್ನೊಂದು ಒಳ್ಳೆ ವಿಷಯ ಏನು ಅಂತ ಅಂದರೆ ಜೋಶಿತಂಗೆ 9 LPAಗೆ ಪ್ಲೇಸ್ಮೆಂಟ್ ಆಗಿದೆ. ಅದಕ್ಕೆ ನನ್ನ ಮತ್ತು ನಿಮ್ಮ ಮಾವನ ಕಡೆಯಿಂದ ನಿಮಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಜೋಶಿತಾ. ಫ್ಯೂಚರ್ ಸಹ ಹಿಂಗೆ ಬ್ರೈಟ್ ಆ್ಯಂಡ್ ಹ್ಯಾಪಿಯಾಗಿರಲಿ ಅಂತ ಹಾರೈಸ್ತೀವಿ.